ಇದೇನಾ ಅಮ್ಮಮ್ಮ? ಹೌದೇ, ದೇವಸ್ಥಾನದಲ್ಲಿ ದಿಕ್ಕು ನೋಡದೆ ದೇವ್ರನ್ನ ನೋಡ್ಬೇಕು. ಬಾ ಪುಣ್ಯ. ನಿಲ್ಲಿ ನಿಲ್ಲಿ. ಆಟ ಆಟ ಆಟ. ಅನುಮತಿ ಇಲ್ಲ, ಅರ್ಹತೆ ಇಲ್ಲ, ಹೇಗ್ ಹೆಜ್ಜೆ ಇಡ್ತೀರಾ? ಯಾಕೆ ನಗ್ತಾ ಇದ್ದೀರಾ ಸ್ವಾಮಿ? ಭಿಕ್ಷುಕನ್ ತರ ಇದ್ದಾನೆ. ಸ್ವಾಮಿ ಅಂತ ತುಂಬಾ ಮರ್ಯಾದೆ ಕೊಡ್ತಿದ್ಯಲ್ಲ ಅಮ್ಮಮ್ಮ. ಹುಟ್ಟಿರೋ ಪ್ರತಿಯೊಬ್ಬನೂ ಭಿಕ್ಷುಕನೇ. ಕಟ್ಟ ಕಡೆಯವರೆಗೂ ದೇವ್ರತ್ರ ಮೋಕ್ಷ ಕೊಡು ಅಂತ ಕೇಳೋವರೆಗೂ ಎಲ್ಲರೂ ಕೂಡ ಏನಾದ್ರೂ ಒಂದನ್ನ ಭಿಕ್ಷೆ ಬೇಡ್ತಾನೆ ಇರ್ತಾರೆ. ನೀವು ಕೂಡ ಈ ಹುಡುಗಿನ ಕರ್ಕೊಂಡ್ ಬರಕ್ಕೆ ಭಿಕ್ಷೆ ಬೇಡ್ಕೊಂಡ್ರಲ್ವಾ? ನೀನು ಹೇಳ್ತಿರೋದು ನಿಜ ಅಂತ ಹೇಳೋದಕ್ಕೆ ನನಗೇನು ಅವಮಾನ ಆಗ್ತಾ ಇಲ್ಲ. ಕೆಲ್ಸಕ್ಕೋಸ್ಕರ ಪುಣ್ಯನ ಕರ್ಕೊಂಡು ಬಂದಿದ್ದೀನಿ. ಆದ್ರೆ ಇಲ್ಲಿವರೆಗೂ ಬಂದ ನಂತರ ಒಳಗಡೆ ಹೋಗೋದಕ್ಕೆ ಅನುಮತಿ ಇಲ್ಲ, ಅರ್ಹತೆ ಇಲ್ಲ ಅಂತ ಹೇಳ್ತಿದ್ಯಾ? ಕಾರಣ ಏನು? ನಿಮ್ದು ಗರುಡ ಜಾತಿ ಹೌದಾ? ಹೌದು. ಅಂತದ್ರಲ್ಲಿ 1000 ಹಾವುಗಳ ಗುಡಿಗೆ ಯಾರು ಅನುಮತಿ ಕೊಡ್ತಾರೆ? ಈ ಹೆಣ್ಮಗಳದು ಕ್ಷುದ್ರ ಜಾತಿ. ಹೆಜ್ಜೆ ಇಡೋ ಅರ್ಹತೆ ಇಲ್ಲ. ಎಲ್ಲ ಗೊತ್ತಿರೋರ ತರ ಹೇಳ್ತಾ ಇದ್ದೀರಾ. ಯಾರು ನೀವು? ನಾನ್ ಹೇಳ್ತಿರೋದು ಅಹಂಕಾರ ಅಂತ ನೀವು ಅನ್ಕೋತಾ ಇರೋದು ಶೂನ್ಯ. ವರ್ಮ, ಗರ್ಭಗುಡಿಯಲ್ಲಿರೋ ಆ ತಾಳೆಗರಿಗಳನ್ನ ಓದ್ಬೇಕು ಅಂದ್ರೆ 100 ನಾಗಗಳಿಗೆ ಅಭಿಷೇಕ ಮಾಡಿ ನಾಗಗಳ ಆಶೀರ್ವಾದ ಪಡೆದು ಒಳಗೆಜ್ಜೆ ಇಡ್ಬೇಕು ಅಂತ ಆ ಶಾಸನದಲ್ಲಿ ಬರ್ದಿದೆ. ಹಾಗಾದ್ರೆ ಪುಣ್ಯನೇ ಆ 100 ನಾಗಗಳಿಗೆ ಅಭಿಷೇಕ ಮಾಡ್ತಾಳೆ. ಪುಣ್ಯ, ಅರ್ಶಿನ ಕುಂಕುಮ, ಹಾಲು ಮೊಸರು ಗಂಧ ತಗೊಂಡ್ ಹೋಗಮ್ಮ. ಹಾವುಗಳಿಗೆ ಅಭಿಷೇಕ ಮಾಡೋದು ನನಗೆ ತುಂಬಾನೇ ಇಷ್ಟ. ನಾನು ಹೋಗ್ತೀನಿ. ನಿನ್ನ ಆಸೆಗಿಂತ ನನ್ನ ಸಂಕಲ್ಪನೇ ಹೆಚ್ಚು ಪುಣ್ಯ. ಹೋಗ್ಬಾ ನೀನು. ತಾಳೆಗರಿಯಲ್ಲಿ ಬರ್ದಿರೋ ನಾಗನಿಧಿ ದಾರಿ ಸಿಕ್ಕಿದ್ಮೇಲೆ ಅವಳನ್ನ ಬಿಟ್ಬಿಡ್ತೀರಾ ಅಲ್ವಾ ಅಪ್ಪ? ಬಿಟ್ಬಿಡೋಣ ಅನಿರುದ್ಧ, ನೀನ್ ತಲೆ ಕೆಡ್ಸ್ಕೋಬೇಡ. ಅಮ್ಮ ನಾಗಮ್ಮ, ನಮ್ಮೂರಿಂದ ಈ ಊರಿಗೆ ಬಂದೆ. ನಿನ್ ಪ್ರತಿಮೆಗಳೇ ಕಾಣಿಸ್ತಿದೆ. ಇಡೀ ಜಗತ್ತಲ್ಲಿ ನೀನೇ ಇದೆಯಾ ಅನ್ನಿಸ್ತಿದೆ. 100 ನಾಗಗಳಿಗೆ ಅಭಿಷೇಕ ಮಾಡಿ ಗರ್ಭಗುಡಿ ಒಳಗೆ ಕಾಲಿಡ್ತೀನಿ. ಯಾವುದೇ ಅಪಾಯ ಬರ್ದೇ ಇರೋ ಹಾಗೆ ಕಾಪಾಡಮ್ಮ.
ನಾನು ಇಲ್ಲಿವರೆಗೂ ಮಾತ್ರ ಬರೋಕ್ಕಾಗತ್ತೆ. ಒಳಗಡೆ ಕಾಲಿಡೋ ಅವಕಾಶ ನನಗಿಲ್ಲ. ಇಲ್ಲಿಂದ ನೀನು ಮಾತ್ರ ಒಳಗೆ ಹೋಗ್ಬೋದು. ನನ್ ಗರ್ಭಗುಡಿಗೆ ದಾರಿನೇ ಗೊತ್ತಿಲ್ಲದೆ ಹೇಗ್ ಹೋಗ್ಲಿ? ಆ ದಾರಿ ನಾನು ಹೇಳ್ತೀನಿ. 100 ನಾಗಗಳ ಗುಡಿ ಹಿಂದೆ ನಾಗಭದ್ರತೆಯಿಂದ ನಿರ್ಮಿಸಿರೋಂಥ ಅತಿ ಪುರಾತನವಾದ ಗರ್ಭಗುಡಿ ಇರುತ್ತೆ. ಅದಕ್ಕೆ ರಕ್ಷಣೆಯಾಗಿ ಭುಜಂಗ ಸರ್ಪ ಕಾವಲಿರ್ತಾನೆ. ಆ ಭುಜಂಗ ಸರ್ಪ ತುಂಬಾನೇ ಶಕ್ತಿಶಾಲಿ. ಅವನ ವಿಷಕ್ಕೆ 3 ಲೋಕದಲ್ಲೂ ಔಷಧಿ ಸಿಗೋದಿಲ್ಲ. ಸದ್ಯಕ್ಕೆ ಅವನು ಯೋಗ ನಿದ್ರೆಯಲ್ಲಿರೋದ್ರಿಂದ ಅವನಿಂದ ಏನೂ ತೊಂದರೆ ಇಲ್ಲ. ನೀನು ಗರ್ಭಗುಡಿಯೊಳಗೆ ಕಾಲಿಡ್ತಿದ್ದ ಹಾಗೆ ಗಾಯತ್ರಿ ಮಾತೆ ದರ್ಶನ ಸಿಗುತ್ತೆ. ಅಲ್ಲೇ ನಾಗನಿಧಿ ರಹಸ್ಯ ಬರ್ದಿರೋಂಥ ತಾಳೆಗರಿಗಳಿರೋದು. ತಾಳೆಗರಿಗಳು ಯಾವ ಭಾಷೆಲಿ ಬರ್ದಿರತ್ತೆ? ಅದು ನಾಗಗಳಿಂದ ಬರೆಯಲ್ಪಟ್ಟಿರೋ ತಾಳೆಗರಿ ನಾಗಲಿಪಿಯಲ್ಲಿರುತ್ತೆ. ಮತ್ತೆ ಆ ನಾಗಲಿಪಿ ನನಗೆ ಹೇಗೆ ಅರ್ಥ ಆಗುತ್ತೆ? ಆ ನಾಗನಿಧಿನ ಸಂಪಾದನೆ ಮಾಡಕ್ಕೆ ಹುಟ್ಟಿರೋಳು. ನಿನಗಲ್ದೆ ಇನ್ಯಾರಿಗೆ ಅರ್ಥ ಆಗತ್ತೆ? ನಿನ್ನ ಇಷ್ಟ ದೇವರನ್ನ ನೆನಪಿಸ್ಕೋ. ನಿನಗ್ ಗೊತ್ತಿರೋ ಭಾಷೆಯಲ್ಲೇ ಅಕ್ಷರಗಳು ಕಾಣಿಸತ್ತೆ. ಹಾಗೆ ಆಗ್ಲಿ, ಇವಾಗ್ಲೇ ಹೋಗಿ ಓದ್ ಬರ್ತೀನಿ. ನಿಲ್ಲು. ದೇವಾಲಯದಲ್ಲಿ ಆಗ್ತಿರೋ ಮಹಾಪೂಜೆ ಮುಗಿಯೋಕ್ ಮುಂಚೆ ನೀನ್ ಆ ತಾಳೆಗರಿಗಳನ್ನ ಓದಿ ಬರ್ಬೇಕು. ಇಲ್ಲಾಂದ್ರೆ ಮಹಾಪೂಜೆ ಮುಗಿತಿದ್ದಾಗೆ ಗಾಯತ್ರಿ ಮಾತೆಗೆ ಆರತಿ ಮಾಡಿ ಬಾಗ್ಲು ಮುಚ್ಚಿಬಿಡ್ತಾರೆ. ಒಂದು ವೇಳೆ ತಡ ಆದ್ರೆ ನೀನು ಶಾಶ್ವತವಾಗಿ ಗರ್ಭಗುಡಿಯಲ್ಲಿ ಸಮಾಧಿ ಆಗ್ತೀಯ. ಅರ್ಥ ಆಯ್ತು. ನನ್ನ ಸಂಕಲ್ಪ ಒಳ್ಳೇದಾಗಿದ್ರೆ, ನನ್ನ ಪ್ರಯತ್ನ ನಿಸ್ವಾರ್ಥವಾಗಿದ್ರೆ ದೈವ ರಹಸ್ಯ ಜೊತೆ ಹೊರಗೆ ಬರ್ತೀನಿ. ಇಲ್ಲ ಅಂದ್ರೆ ಆ ಗರ್ಭಗುಡಿ ಒಳಗೇನೆ ಅಂತ್ಯ ಕಾಣ್ತೀನಿ. ಜೈ ನಾಗಮ್ಮ.